ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೀಮಧ್ವಕರಾರ್ಚಿತಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮಃ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಸ್ತಾನ್ ನಮಸ್ತೆ ಗುರುನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಮೋಕ್ಷದ ಸಾಧನೆಗಾಗಿ ಸಂಸಾರದಲ್ಲಿ ಸಿಲುಕಿರುವ ತಾಪತ್ರಯಗಳನ್ನು ಅನುಭವಿಸುತ್ತಿರುವಂತಹ ಎಲ್ಲ ಸಜ್ಜೀವನರ ಈ ತಾಪತ್ರಯಗಳ ಶಮನಕ್ಕಾಗಿ ವ್ಯಾಸರು ತೋರಿದ ಮಾರ್ಗವನ್ನು, ಆ ಮಾರ್ಗದ ಮಾತನ್ನು ಮಧ್ವಾಚಾರ್ಯರು ತಮ್ಮ ಕೃಷ್ಣಾಮೃತ ಮಹಾರಣವದಲ್ಲಿ ಸೆರೆ ಹಿಡಿದಿದ್ದಾರೆ. ಆ ಮಾತುಗಳ ಚಿಂತನೆಯನ್ನು ನಾವು ನಡೆಸ್ತಾ ಇದ್ದೇವೆ. ಈ ಹಿಂದೆ 3 ಶ್ಲೋಕಗಳು ಪುರಾಣದಿಂದ ಉದ್ಧೃತವಾದದ್ದನ್ನು ನಾವು ನೋಡಿದ್ದೇವೆ. ಮುಂದೆ 6ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ, ಯಜ್ಞಾನಾಂ ತಪಸಾಂಚೈವ ಶುಭಾನಾಂಚೈವ ಕರ್ಮಣಾಂ ತದ್ವಿಶಿಷ್ಟಫಲಂ ನೃಣಾಂ ಸದೈವಾರಾಧನಂ ಹರೇಃ. ನಾವು ಮಾಡುವ ಯಜ್ಞಗಳಿಗೆ ಅಥವಾ ಧರ್ಮ, ದೇವರು ಎಂಬ ನಿಮಿತ್ತದಿಂದ ಏನು ನಮ್ಮ ಮನಸ್ಸನ್ನು, ದೇಹವನ್ನು ದುಡಿಸಿಕೊಳ್ಳುತ್ತೇವೆ, ಈ ಎಲ್ಲದರ ಫಲ ಯಾವುದು, ನಿಜವಾದ ಫಲ ಯಾವುದು ಎನ್ನುವುದನ್ನು ವ್ಯಾಸರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತದ್ವಿಶಿಷ್ಟ ಫಲಂ ನೃಣಾಂ. ವಿಶಿಷ್ಟವಾದಂತಹ ಫಲ ಅಂತಂದರೆ ಸದೈವ ಆರಾಧನಂ ಹರೇ. ಹರಿಯ ಸದಾ ಆರಾಧನೆ ನಾವು ಮಾಡುವಂತಹ ಸತ್ಕರ್ಮಗಳ ವಿಶಿಷ್ಟವಾದ ಫಲ. ಅನೇಕ ಕರ್ಮಗಳನ್ನು ಮಾಡ್ತೇವೆ. ನಿತ್ಯದಲ್ಲಿ ದೇವರ ಪೂಜೆಯನ್ನು ಅಥವಾ ದೇವರ ಪೂಜೆಗೆ ಅನುಕೂಲವನ್ನು, ಪರಿಸ್ಥಿತಿಯನ್ನು, ದ್ರವ್ಯಗಳನ್ನು ಒಟ್ಟು ಮಾಡಿಕೊಡುವುದು, ಅಥವಾ ದೇವರ ಪೂಜೆ ನಡೀತಾ ಇದ್ದರೆ ನಾವು ಸ್ತೋತ್ರಗಳನ್ನು, ಪದ್ಯಗಳನ್ನು ಹಾಡ್ತಾ, ಪ್ರದಕ್ಷಿಣೆಯನ್ನು ಬರ್ತಾ, ತಾಳವನ್ನು ತಟ್ತಾ, ಹೀಗೆ ಅನೇಕ ಮುಖದಿಂದ ಅನೇಕ ಮಂದಿ ದೇವರ ಸೇವೆಯನ್ನು ಮಾಡ್ತೇವೆ. ಇದಕ್ಕೆಲ್ಲ ಏನು ಫಲ ಅಂತ ಕೇಳಿದರೆ ಅದಕ್ಕೆ ಫಲ ಮತ್ತದೇ. ಅಂದರೆ ದೇವರ ಆರಾಧನೆಗೆ ಫಲ ಮತ್ತಷ್ಟು ದೇವರ ಆರಾಧನೆ. ಇದು ವಿಚಿತ್ರ. ನಾವು ಅನೇಕ ಫಲಗಳನ್ನು, ನಮಗೇನೋ ಆರೋಗ್ಯ ಬರಬೇಕು, ಅಥವಾ ಸಂಪತ್ತು ಬರಬೇಕು, ರೋಗ ಪರಿಹಾರ ಆಗಬೇಕು, ಈ ಎಲ್ಲ ಬೇರೆ ಬೇರೆ ನಿಮಿತ್ತಗಳನ್ನು, ಆಸೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರ ಆರಾಧನೆಯನ್ನು ಮಾಡಿದರೆ, ಇಲ್ಲಿ ಹೇಳ್ತಾರೆ ಸದೈವ ಆರಾಧನಂ ಹರೇ. ನಾವು ಮಾಡ್ತಾ ಇರುವಂಥದ್ದು ಕೆಲವು ಕ್ಷಣಗಳ ಆರಾಧನೆ. ಈ ಕ್ಷಣಗಳ ಆರಾಧನೆ ಅದು ಸದಾ ಆಗುವಂಥದ್ದು, ಅದು ದೇವರ ಪರಮ ಪ್ರಸಾದ. ವಿಶಿಷ್ಟ ಫಲಂ ನೃಣಾಂ. ಅದು ವಿಶಿಷ್ಟವಾದ ಫಲ. ಉಳಿದ ಫಲ, ನಮಗೆ ಬೇಕಾದಂತಹ ಸಂಪತ್ತಿನ ಪ್ರಾಪ್ತಿಯೋ ಅಥವಾ ಆರೋಗ್ಯದ ಪ್ರಾಪ್ತಿಯೋ ಒಳ್ಳೆಯ ಸಂಬಂಧಗಳ ಪ್ರಾಪ್ತಿಯೋ ಇದೆಲ್ಲ ಇಲ್ಲ ಅಂತ ನಿರಾಕರಣೆ ಮಾಡಲಿಲ್ಲ. ತದ್ವಿಶಿಷ್ಟ ಫಲಂ,
ಆ ಎಲ್ಲ ಫಲಗಳಿಗಿಂತಲೂ ವಿಶಿಷ್ಟವಾದ ಫಲ ಅಂದರೆ ಅದು ಸದೈವ ಆರಾಧನಂ ಹರೇ. ನಮಗೆ ನಿರಂತರವಾಗಿ ದೇವರ ಆರಾಧನೆಯನ್ನು ಮಾಡಬೇಕು ಅಂತ ಇದೆ, ಆದರೆ ಆಗ್ತಾ ಇಲ್ಲ. ಒಂದು ದಿನ ಬೆಳಗ್ಗೇನು ಬೇಗ ಎದ್ದಿದ್ದೇವೆ, ಇವತ್ತು ಚೆನ್ನಾಗಿ ಒಳ್ಳೆಯ ತೀರ್ಥದಲ್ಲಿ ಮಿಂದು ದೇವರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಮರುದಿನಕ್ಕೆ ಆ ಹೊತ್ತಿಗೆ ಎಚ್ಚರವೇ ಆಗುವುದಿಲ್ಲ. ಎಚ್ಚರ ಆದರೂ ಕೂಡ ಇನ್ನೇನೋ ಹೊಸ ಕೆಲಸದ ಹೊರೆ ಅಥವಾ ಇನ್ನಷ್ಟು ಸತ್ಕರ್ಮಗಳಿಗೆ ಪ್ರತಿಬಂಧಕವಾದಂತಹ ಆಶೌಚಾದಿಗಳು. ಒಂದು ಬಾರಿ ನಾವು ಮಾಡ್ತಾ ಇರುವಂತಹ ಸತ್ಕರ್ಮ ಒಮ್ಮೆ ನಿಂತು ಬಿಟ್ಟರೆ ಮತ್ತೆ ಪುನಃ ಅದನ್ನು ಆರಂಭಿಸಬೇಕಿದ್ರೆ ಬಹಳ ಕಷ್ಟ ಇದೆ. ಶ್ರೇಯಾಂಸಿ ಬಹುವಿಘ್ನಾನಿ. ಒಳ್ಳೆಯ ಕೆಲಸ ಮಾಡ್ತೇವೆ ಅಂತಂದರೆ ಅದಕ್ಕೆ ವಿಘ್ನಗಳು ಒಂದಲ್ಲ ಎರಡಲ್ಲ ಸಾವಿರಾರು ಬರ್ತವೆ. ಅದೇ ಕೆಟ್ಟ ಕೆಲಸಗಳಿಗೆ ಒಂದೆರಡು ವಿಘ್ನಗಳು ಬಂದಿತ್ತು, ಬಂದದ್ದು ಕೂಡ ಬಹಳ ಸುಲಭದಲ್ಲಿ ಪರಿಹಾರವಾಗಿ ಹೋದಿತ್ತು. ಆದರೆ ಸತ್ಕರ್ಮಗಳಿಗೆ ಬರತಕ್ಕಂತಹ ತೊಂದರೆ ಅದು ಬಹಳ ಅಧಿಕ. ಅದಕ್ಕೋಸ್ಕರನೇ ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನ ಚಿದೇ ತಸ್ಮೈ ಗಣಾಧಿಪತಯೇ ನಮಃ. ಯಾರು ಗಣಾಧಿಪತಿ? ಇಲ್ಲಿ ಸ್ತೋತ್ರ ಮಾಡಿದ್ದು ಗಣಪತಿಯನ್ನಲ್ಲ, ಗಣಾಧಿಪತಿ ಎಂಬುದಾಗಿ ಗಣಾನಾನ್ತ್ವಾ ಗಣಪಾತಿಂ ಹವಾಮಹೇ ಎಂಬುದಾಗಿ ವೇದ ಯಾವ ಪರಮಾತ್ಮನನ್ನು ಹೊಗಳಿದೆಯೋ ಅಂತಹ ವಿಷ್ಣುವನ್ನು ಸ್ತುತಿ ಮಾಡುವಂತಹ ಸಂದರ್ಭದಲ್ಲಿ ಪುರಾಣದಲ್ಲಿ ಈ ಮಾತು ಬಂದಿದೆ. ಸರ್ವ ವಿಘ್ನಜಿತೇ ತಸ್ಮೈ. ಸಕಲ ಗಣಗಳಿಗೆ, ಸಕಲ ಗಣಗಳು ಅಂದರೆ ಯಾವುದು? ಸಾತ್ವಿಕ, ರಾಜಸ, ತಾಮಸ ಎಂಬುದಾಗಿ ಗಣಗಳಲ್ಲ, ಸಕಲ ಭೂತ ಗಣಗಳಿಗೆ, ಜೀವ ಗಣಗಳಿಗೆ ಅಧಿಪತಿ ಭಗವಂತ, ಇಂದ್ರಿಯ ಗಣಗಳಿಗೆ ಅಧಿಪತಿ ಭಗವಂತ. ನಮಗೆ ವಿಘ್ನಗಳು ಎಲ್ಲಿಂದ ಬರ್ತದೆ? ಮೊದಲ ವಿಘ್ನ ನಮ್ಮ ಆಲಸ್ಯ. ಬೆಳಗಾತ ಏಳಬೇಕು ಅಂತಾದರೆ ಕಣ್ಣು ಎಳಿತಾ ಇರ್ತದೆ, ಬೇಡ ಇನ್ನೊಂದು ಸ್ವಲ್ಪ ವಿಶ್ರಾಂತಿ ಬೇಕು ನನಗೆ ಅಂತ. ಕಣ್ಣು ಮತ್ತೆ ಬಿಟ್ಟರೂ ಕೂಡ ಮತ್ತೆ ದೇಹ ಇಲ್ಲ, ನನ್ನ ನಿನ್ನೆಯ ಆಯಾಸ ಇನ್ನೂ ಪರಿಹಾರ ಆಗಲಿಲ್ಲ ಅಂತ ಹೇಳುತ್ತದೆ. ಮನಸ್ಸು ನೆನಪಿಸ್ತದೆ, ನಿನ್ನೆ ರಾತ್ರಿಯ ಮಲಗುವ ಹೊತ್ತು ದಾಟಿತ್ತು, ಬಹಳ ತಡವಾಗಿ ಮಲಗಿದ್ದೆ. ಇದನ್ನೆಲ್ಲವೂ ಮತ್ತೆ ಮನಸ್ಸು ನೆನಪಿಸ್ತದೆ. ನಮ್ಮ ಬೆನ್ನು ಮತ್ತೊಮ್ಮೆ ಚಾಪೆಗೆ ಒರಗುತ್ತದೆ. ಈ ರೀತಿಯಾಗಿ ವಿಘ್ನಗಳು ಎಲ್ಲಿಂದ ಆರಂಭ ಆಗುವುದು? ಮೊದಲಿಗೆ ನಮ್ಮ ದೇಹದಲ್ಲಿ. ನಮ್ಮ ಇಂದ್ರಿಯಗಳು ನಾವು ಹೇಳಿದ್ದನ್ನು ಕೇಳುವುದಿಲ್ಲ. ಆದ್ದರಿಂದ ಸಕಲ ಇಂದ್ರಿಯ ಗಣಕ್ಕೆ ಅಧಿಪತಿ ಆತ ಭಗವಂತನಿದ್ದಾನೆ. ಆದ್ದರಿಂದ ಸರ್ವವಿಘ್ನ ಚಿತ್, ಎಲ್ಲ ವಿಘ್ನಗಳನ್ನು ಕೂಡ ಪರಿಹಾರ ಮಾಡುವವ ಆತ ಭಗವಂತ. ಆದ್ದರಿಂದ ನಾವು ಭಗವಂತನನ್ನು ಅನನ್ಯ ಭಕ್ತಿಯಿಂದ ಅರ್ಚನೆಯನ್ನು ಮಾಡಿದರೆ, ಮಧ್ವಾಚಾರ್ಯರು ಮೊದಲಿಗೆ ಹೇಳಿದಂತಹ ಅರ್ಚಿತ ಸಂಸ್ಮೃತೋಧ್ಯಾತ ಎಂಬುದಲ್ಲಿ ಅರ್ಚಿತ ಎಂಬ ಮೊದಲ ಮಜಲಿನ ಭಗವಂತನ ಆರಾಧನೆಯ ಪ್ರಕಾರವನ್ನು, ಅದರ ಫಲಗಳನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಅರ್ಚನೆ ಎಂಬ ಮೊದಲ ಪ್ರಕಾರದಿಂದಾಗಿ ಭಗವಂತ ನಮಗೆ ಅನೇಕ ನಮ್ಮ ಅಭಿಷ್ಟಗಳನ್ನು ನೆರವೇರಿಸಿದ್ರು. ಅದರ ಜೊತೆಗೆ ನಮ್ಮ ಅಭ್ಯರ್ಚಿತ ಚೆನ್ನಾಗಿ ಭಗವಂತನ ಅರ್ಚನೆಯನ್ನು ಮಾಡಿದ್ದಕ್ಕೆ ಆತ ಇನ್ನಷ್ಟು ಭಗವಂತನ ಅರ್ಚನೆಯನ್ನು ಮಾಡುವಂತಹ ಮನಸ್ಸನ್ನು, ನಿಮಿತ್ತಗಳನ್ನು, ಕಾಲವನ್ನು ನಮಗೆ ಒದಗಿಸಿಕೊಡ್ತಾನೆ. ಆದ್ದರಿಂದ ತದ್ವಿಶಿಷ್ಟ ಫಲಂ ನೃಣಾಂ. ಭಗವಂತನ ಅರ್ಚನೆಯನ್ನು ಮಾಡಿದಂತಹ ಸದ್ಭಕ್ತರಿಗೆ ಭಗವಂತ ಕೊಡುವಂತಹ ಫಲ ಏನು? ವಿಶಿಷ್ಟವಾದ ಫಲ. ಅದು ನಿರಂತರವಾಗಿ ಭಗವಂತನ ಆರಾಧನೆಯನ್ನು ಮಾಡುವಂತಹ ಅವಕಾಶಗಳನ್ನು, ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾನೆ. ತನ್ಮೂಲಕ ಇನ್ನಷ್ಟು ಅಭ್ಯುದಯಕ್ಕೆ ಭಗವಂತ ನಮ್ಮನ್ನು ಕೊಂಡೊಯ್ತಾನೆ. ಇತರ ಫಲಗಳಲ್ಲೇ ನಮ್ಮನ್ನು ಒಂದು ವೇಳೆ ಭಗವಂತ ಕೂಡಿಸಿದರೆ ನಾವು ಮುಂದೆ ಹೋಗಲಿಕ್ಕಿಲ್ಲ. ಒಂದು ದೂರವನ್ನು ಕ್ರಮಿಸಿದ್ದೇವೆ, ಆ ದೂರವನ್ನು ಕ್ರಮಿಸುವಲ್ಲೇ ನಮಗೆ ಹೊಟ್ಟೆ ತುಂಬಿಬಿಟ್ರೆ ಮುಂದೆ ಹೆಜ್ಜೆ ಇಡಲಿಕ್ಕೆ ಆಗುವುದಿಲ್ಲ. ಇನ್ನಷ್ಟು ನಾವು ಮುಂದಡಿ ಇಡಬೇಕು, ನಮ್ಮ ಲಕ್ಷ್ಯವಾದಂತಹ ಸ್ಥಳವನ್ನು ತಲುಪಬೇಕು ಅಂತಾದರೆ ನಮ್ಮ ಹೊಟ್ಟೆ ಸಂಪೂರ್ಣ ತುಂಬಿರಬಾರ್ದು. ಇನ್ನಷ್ಟು ಕ್ರಮಿಸುವಂತಹ ಹುಮ್ಮಸ್ಸು ನಮ್ಮ ಒಳಗೆ ಮೂಡಿ ಬರಬೇಕು. ಆದ್ದರಿಂದ ಭಗವಂತ ಏನು ಮಾಡ್ತಾನೆ? ಅನಾದಿ ಕಾಲದಿಂದ ಆರಂಭಿಸಿದಂತಹ ಈ ನಮ್ಮ ಯಾತ್ರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ, ಈ ಯಾತ್ರೆಯಲ್ಲಿ ನಮಗೆ ಇನ್ನಷ್ಟು ಭಗವಂತನ ಸಾಮೀಪ್ಯವನ್ನು ಹೊಂದುವಂತಹ ದಾರಿಯನ್ನು ದೇವರು ನಮಗೆ ತೋರಿಸ್ತಾನೆ. ಇದು ದೇವರ ಪೂಜೆಗೆ ಭಕ್ತನಿಗೆ ಕೊಡುವಂತಹ ಫಲ ಎಂಬುದಾಗಿ ವ್ಯಾಸರು ತಿಳಿಸ್ತಾ ಇದ್ದಾರೆ. ಯಜ್ಞಾನಾಂ ತಪಸಾಂಚೈವ ಶುಭಾನಾಂ ಚೈವ ಕರ್ಮಣಾಂ ತದ್ವಿಶಿಷ್ಟ ಫಲಂ ನೃಣಾಂ ಸದೈವ ಆರಾಧನಂ ಹರೇಹೇ. ಮುಂದೆ ಕಲವು ಕಲಿಮಲಧ್ವಂಸಿ
ಸರ್ವಪಾಪಹರಂ ಹರಿಂ ಯೇರ್ಚಯಂತಿ ನರಾ ನಿತ್ಯಂ ತೇಪಿ ವಂದ್ಯಾ ಯಥಾ ಹರಿಃ. ಕಲವು ಈ ಕಲಿಯುಗದಲ್ಲಿ ಎಂತಹ ಕಲಿಯುಗ? ಕಲಿಮಲಧ್ವಂಸಿ. ಈ ಕಲಿಯುಗ ಅದು ಕಲಿಮಲದಿಂದ, ಕಲಿಯುಗದಲ್ಲಿ ಸಹಜವಾಗಿ ವಿಪರೀತ ಜ್ಞಾನ, ಯಾವುದನ್ನು ಯಾವ ರೀತಿಯಾಗಿ ತಿಳಿಯಬೇಕು ಅದಕ್ಕಿಂತ ವಿಪರೀತವಾಗಿಯೇ ತಿಳಿಯುವುದು, ವಿಪರೀತವಾಗಿ ತಿಳಿಯುವುದನ್ನೇ ಬೆಂಬಲಿಸುವಂತಹ ಅನೇಕ ಅಕ್ಷರಗಳು ಕಾಣುತ್ತದೆ, ಪಂಕ್ತಿಗಳು, ಮಾತುಗಳು ಕೇಳಿ ಬರ್ತವೆ. ಇನ್ನು ಕೆಲವು ಬಾರಿ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅದಕ್ಕೆ ಸತ್ಫಲಗಳು ಕಾಕತಾಳೀಯವಾಗಿ ದೊರಕದೆ ಹೋಗ್ತದೆ. ಒಳ್ಳೆಯ ಕೆಲಸ ಮಾಡಿದವರಿಗೂ ಕೂಡ ಆಪತ್ತು ಉಂಟಾಗುವುದು ಕಾಣುತ್ತದೆ. ಈ ರೀತಿಯಾಗಿ ಕಲಿಯುಗ ಜನರನ್ನು ಇನ್ನಷ್ಟು ಕೆಟ್ಟ ದಾರಿಗೆ ಅಥವಾ ಭಗವಂತನಿಂದ ದೂರ ಆಗುವಂತಹ ದಾರಿಗೆ ಬಲಾತ್ಕಾರವಾಗಿ ತಳ್ಳುತ್ತಾ ಇರ್ತದೆ. ಅಂತಹ ಕಾಲ ಇದು. ಕಲಿಮಲ ಧ್ವಂಸಿ. ಕಲಿಮಲದಿಂದ ಈ ಕಾಲ ಸಜ್ಜನರನ್ನೆಲ್ಲ ಧ್ವಂಸ ಮಾಡ್ತಾ ಇರ್ತದೆ, ಹಾಳುಗೆಡವುತ್ತಾ ಇರ್ತದೆ. ಒಳ್ಳೆಯ ಮಾರ್ಗದಲ್ಲಿ ಹೋಗುವವನನ್ನೂ ಕೂಡ ತಪ್ಪಿ ನಡೆಯುವಂತೆ ಮಾಡ್ತದೆ. ಸರ್ವ ಪಾಪಹರಂ ಹರಿಂ. ಇಂತಹ ಕಾಲದಲ್ಲಿ ಯದ್ಯಪಿ ಕಲಿಕಾಲ ಎಂಬುದು ಸಜ್ಜನರನ್ನು ಧ್ವಂಸ ಮಾಡುವಂಥದ್ದು, ಹಾಳು ಮಾಡುವಂಥದ್ದು, ಅಂತಲ್ಲಿ ಸರ್ವಪಾಪಹರಂ ಹರಿಂ. ಕಲಿಕಾಲದಲ್ಲಿ ಏನಾಗ್ತದೆ? ಸನ್ಮಾರ್ಗದಿಂದ ದೂರ ನಡೆದು ಕೆಟ್ಟ ಕೆಲಸಗಳನ್ನು ಮಾಡಿ ಕರ್ತವ್ಯದಿಂದ ಚ್ಯುತರಾಗಿ ಪಾಪಕ್ಕೆ ಭಾಜನರಾಗ್ತಾರೆ ಮಂದಿಯೆಲ್ಲ. ಪಾಪಕ್ಕೆ ಭಾಜನರಾದರೆ ಮತ್ತೆ ನರಕ. ಅದತ್ತ ದಾನಾಚ್ಚ ಭವೇದ್ ದರಿದ್ರ, ದರಿದ್ರ ಭಾವಾತ್ ಪ್ರಕರೋತಿ ಪಾಪಂ, ಪಾಪತ್ ಪ್ರಭಾವಾತ್ ನರಕಂ ಪ್ರಯಾತಿ, ಪುನರ್ದರಿದ್ರ ಪುನರೇವ ಪಾಪಿ ಅಂತ ಹೇಳಿದಾಗೆ, ಅಜ್ಞಾನದಿಂದ ತಪ್ಪು ಮಾಡಿದ್ದಕ್ಕೆ ಮತ್ತೆ ನರಕಕ್ಕೆ ಹೋದ. ಇನ್ನು ಆ ತಪ್ಪಿನ ಫಲ ಕ್ಷೀಣ ಆಯಿತು ಅಂತಾದಾಗ ಮತ್ತೆ ಪಾಪ ಜನ್ಮವನ್ನು ಪಡೆದ, ಅಲ್ಲಿ ಮತ್ತೆ ಪಾಪ ಹೂಡಿದ. ಹೀಗೆ ಹಾಗಾದರೆ ಜನಕ್ಕೆ ಎಲ್ಲಿ ಉದ್ಧಾರದ ದಾರಿ? ಆ ಪಾಪವನ್ನು ಕಳೆದರೆ ಉದ್ಧಾರದ ದಾರಿ ತೆರೆದುಕೊಳ್ಳುತ್ತದೆ. ಹಾಗಾದರೆ ಆ ಪಾಪವನ್ನು ದೂರ ಮಾಡಿಕೊಳ್ಳುವಂತಹ ದಾರಿ ಯಾವುದು ಅಂತಂದರೆ ಸರ್ವ ಪಾಪಹರಂ ಹರಿಂ. ಆ ಹರಿಯ ಅರ್ಚನೆಯನ್ನು, ಸ್ಮರಣೆಯನ್ನು ಮಾಡಿದರೆ ನಮಗೆ ಗೊತ್ತಿಲ್ಲ ಎಷ್ಟು ಗಂಟುಗಳಲ್ಲಿ ನಮ್ಮ ಪಾಪಗಳನ್ನು, ಕರ್ಮಗಳನ್ನು ನಾವು ತುಂಬಿಸಿ ಭದ್ರವಾಗಿ ಇಟ್ಟಿದ್ದೇವೆ ಅಂತ. ಒಂದೊಂದು ಹರಿಯ ನಾಮಸ್ಮರಣೆಯಿಂದಲೂ ಕೂಡ ಎಷ್ಟೆಷ್ಟು ಪಾಪಗಳ ಗಂಟುಗಳು ಹೊತ್ತಿ ಉರಿತದೆ, ನಾಶ ಆಗ್ತದೆ, ಅದು ಕೂಡ ಕಾಣುವುದಿಲ್ಲ. ಆದ್ದರಿಂದ ನಾವು ಸಂಪಾದನೆ ಮಾಡಿದಂತಹ ಕರ್ಮಗಳ ಗಂಟಾಗಲಿ ಬಿಚ್ಚಿ ನಾಶವಾದದ್ದಾಗಲಿ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಆದ್ದರಿಂದ ಸರ್ವಪಾಪಹರಂ ಹರಿಂ. ಹರಿ ಅಂದರೆ ಹರತಿ ಇತಿ ಹರಿ. ಹರತಿ ಅಂದರೆ ಅಪಹರಿಸ್ತಾನೆ ಅಂತ ಅರ್ಥ. ಅದಕ್ಕೆ ಹರನಿಗೆ ಹರ ಅಂತ ಕರೀತಾರೆ. ರುದ್ರದೇವರಿಗೆ ಹರ ಎಂಬ ಹೆಸರು. ಯಾಕೆ? ಹರತಿ, ಅವನು ಸಂಹಾರ ತತ್ವ. ಆದ್ದರಿಂದ ಜೀವರನ್ನೆಲ್ಲ ದೇಹದಿಂದ ಎಳೆಯುವವ ಎಂಬ ಅರ್ಥದಲ್ಲಿ ಹರ ಅಂತ ಕರೀತಾರೆ. ಈತ ಹರಿ, ಹರನು ಎಳೆದು ಉಳಿದದ್ದನ್ನೂ ಕೂಡ ಎಳೆಯುವವ ಈತ. ಆದ್ದರಿಂದ ಹರಿ ಅಂತ ಕರೆಯಲ್ಪಟ್ಟಿದ್ದಾನೆ. ಇಂತಹ ಹರಿ ಸಕಲ ಪಾಪಗಳನ್ನು ಕೂಡ ದೂರ ಮಾಡ್ತಾನೆ. ಪಾಪಗಳನ್ನು ಕಳೆಯುವಂತಹ ಸಾಮರ್ಥ್ಯ ಅಪರಿಮಿತವಾದದ್ದು ಭಗವಂತನದ್ದು. ಆದ್ದರಿಂದ ಸರ್ವಪಾಪಹರಂ ಹರಿಂ ಯೇರ್ಚಯಂತಿ ನರಾ ನಿತ್ಯಂ ತೇಪಿ ವಂದ್ಯಾ ಯಥಾ ಹರಿಃ. ಇಂತಹ ಪಾಪಾಪಹಾರಿಯಾದಂತಹ ಭಗವಂತನನ್ನು ಯಾರು ನಿತ್ಯವೂ ಕೂಡ ಪೂಜಿಸ್ತಾರೋ ಅವರೂ ಕೂಡ ಯಥಾ ಹರಿಃ ಪೂಜ್ಯ. ಭಗವಂತ ಹೇಗೆ ಪೂಜ್ಯನಾಗಿದ್ದಾನೆ ಹಾಗೆ ಭಗವಂತನ ಭಕ್ತರೂ ಕೂಡ ಪೂಜ್ಯರಾಗಿದ್ದಾರೆ. ಇದು ಮಧ್ವಾಚಾರ್ಯರು ಉದ್ಧರಿಸಿದಂತಹ ವ್ಯಾಸರ ಮಾತು. ವ್ಯಾಸರು ಪುರಾಣಗಳಲ್ಲಿ ಇನ್ನೂ ಆ ಹರಿಭಕ್ತರ ಅನೇಕ ಮಾತುಗಳನ್ನು ವ್ಯಾಸರು ಆಡಿದ್ದಾರೆ. ಅವರು ಹೇಳ್ತಾರೆ, ದೃಷ್ಟ್ವಾ ಭಾಗವತಂ ದೂರಾತ್ ಸಮ್ಮುಖೋ ಯೋನ ಯಾತಿ. ಒಂದು ವೇಳೆ ದೂರದಲ್ಲೊಬ್ಬ ವೈಷ್ಣವ ಭಗವಂತನ ಭಕ್ತ ಬರ್ತಾ ಇದ್ದಾನೆ, ಹರಿಭಕ್ತ, ಅವನನ್ನು ನೋಡಿಯೂ ಕೂಡ ಒಂದು ವೇಳೆ ದೂರ ಹೋದರೆ, ಒಂದು ವೇಳೆ ಬರ್ತಾ ಇದ್ದಾನೆ ಅಂದರೆ ಅವನನ್ನು ಎದುರುಗೊಳ್ಬೇಕು, ಅವನನ್ನು ಕಾಣಬೇಕು. ಕಾಣದೇ ಇದ್ದರೆ ನ ಗೃಹ್ಣಂತಿ ಹರಿಸ್ತಸ್ಯ ಪೂಜಾನ್ ದ್ವಾದಶ ವಾರ್ಷಿಕೀ. ಒಂದು ವೇಳೆ ಭಗವದ್ಭಕ್ತರನ್ನು ಅಸಡ್ಡೆ ಮಾಡಿ ಹೋಗಿ ಭಗವಂತನ ಸೇವೆಯನ್ನು ಮಾಡಿದರೂ ಕೂಡ ಭಗವಂತ ಸ್ವೀಕರಿಸುವುದಿಲ್ಲಂತೆ.
ನ ಗೃಹ್ಣಾತಿ ಹರಿಸ್ತಸ್ಯ ಪೂಜಾಂ 12 ವಾರ್ಷಿಕೀಂ. 12 ವರ್ಷ ಪೂಜೆ ಮಾಡಿದರೂ ಕೂಡ ಆತ ಭಗವದ್ಭಕ್ತರನ್ನು ಅವಹೇಳನ ಮಾಡಿದ, ಉಪೇಕ್ಷೆ ಮಾಡಿದಂತಹ ಕಾರಣಕ್ಕೋಸ್ಕರ ಅಂಥದ್ದನ್ನು ಸ್ವೀಕರಿಸುವುದಿಲ್ಲ. ಇನ್ನು ಸಮ್ಮುಖಂ ವ್ರಜಮಾನಸ್ಯ ವೈಷ್ಣವಾನಾಂ ನರಾಧಿಪ ಪದೇ ಪದೇ ಯಜ್ಞಫಲಂ ಪ್ರಾಹುಹು ಪೌರಾಣಿಕಾ ಜನ. ಭಗವದ್ಭಕ್ತರ ಸಮ್ಮುಖವಾಗಿ ಹೋದರೆ ಏನು? ಸಮ್ಮುಖಂ ವ್ರಜಮಾನಸ್ಯ ವೈಷ್ಣವಾನಾಂ, ಯಾರು ಹರಿಯ ಭಕ್ತರಿದ್ದಾರೆ ಅವರ ಅಭಿಮುಖವಾಗಿ ಅವರ ಮುಖವನ್ನು ಕಾಣಬೇಕು ಅಂತ ಹೋದರೆ ಏನಾಗ್ತದೆ ಅಂತಂದರೆ ಒಂದೊಂದು ಹೆಜ್ಜೆಯೂ ಕೂಡ ಯಜ್ಞದ ಫಲವನ್ನು ಕೊಡುತ್ತದೆ, ಅಷ್ಟು ಪುಣ್ಯವನ್ನು ಕೊಡ್ತದೆ ಅಂತ ಹೇಳ್ತಾನೆ. ಭಗವದ್ಭಕ್ತರ ದರ್ಶನಕ್ಕೋಸ್ಕರ ಹೋದ್ರೇನೆ ಇಷ್ಟು ಪುಣ್ಯ ಅಂತ ಆದರೆ, ಹಾಗಾದರೆ ಸಾಕ್ಷಾತ್ ಭಗವಂತನ ದರ್ಶನವನ್ನು ಮಾಡಿದರೆ, ಆತನನ್ನು ಸ್ಮರಿಸಿದರೆ, ಆತನ ಪೂಜೆಯನ್ನು ಮಾಡಿದರೆ ಭಗವಂತ ಇನ್ನೆಷ್ಟು ನಮ್ಮ ಪಾಪವನ್ನು ಅಪಹರಿಸಲಿಕ್ಕಿಲ್ಲ. ಆದ್ದರಿಂದಲೇ ಕಲವು ಕಲಿಮಲಧ್ವಂಸಿ ಸರ್ವ ಪಾಪಹರಂ ಹರಿ. ಭಗವಂತ ಹರಿ ಎಂತವ ಅಂತಂದರೆ ಕಲಿಮಲಧ್ವಂಸಿ, ಕಲಿಯ ಮಲ, ಯಾವ ಅಜ್ಞಾನ ಪಾಪಗಳಿದ್ದೇವೆ ಇದನ್ನೆಲ್ಲವನ್ನು ಕೂಡ ಅಪಹರಿಸುವವ. ಈ ಶ್ಲೋಕದಲ್ಲಿ ಕಲಿಮಲಧ್ವಂಸಿ ಅಂತ ಒಂದು ಪದ ಇದೆ. ಈ ಪದ ಎರಡಕ್ಕೂ ಅನ್ವಯ ಆಗ್ತದೆ. ಕಲಿ ಎಂಬ ಶಬ್ದಕ್ಕೂ ಅನ್ವಯ, ಹರಿಗೂ ಅನ್ವಯ. ಕಲಿಕಾಲ ಹೇಗಿದೆ ಅಂದರೆ ಕಲಿಮಲದಿಂದ ಸಜ್ಜನರನ್ನು ಧ್ವಂಸ ಮಾಡುವಂಥದ್ದು. ಭಗವಂತ ಎಂತವ ಅಂತಂದರೆ ಈ ಕಲಿಯ ಮಲವನ್ನು, ಕಲಿಯುಗದ ಯಾವ ದುಷ್ಪ್ರಭಾವಗಳಿದ್ದಾವೆ ಆ ದುಷ್ಪ್ರಭಾವಗಳನ್ನೆಲ್ಲವನ್ನು ಕೂಡ ಭಗವಂತ ದೂರ ಮಾಡ್ತಾನೆ. ಆದ್ದರಿಂದ ಕಲಿಯುಗದಲ್ಲಿದ್ದರೂ ಕೂಡ ಕಲಿಯುಗದ ಯಾವ ಪ್ರಭಾವಗಳೂ ಕೂಡ ನಮ್ಮ ಮೇಲೆ ಆಗಬಾರ್ದು. ನಾವು ನಿತ್ಯವೂ ಕೂಡ ಸನ್ಮಾರ್ಗದಲ್ಲೇ ನಡೆಯಬೇಕು ಅಂತಂದರೆ ಅದಕ್ಕೆ ಒಂದೇ ಮಂತ್ರ, ಅದು ಹರಿಯ ಮಂತ್ರ. ಹರಿಸ್ಮರಣೆಯನ್ನು ನಿತ್ಯವೂ ನಿರಂತರವೂ ಮಾಡ್ತಾ ಇದ್ದರೆ ತಮ್ಮ ದೇಹವನ್ನು ಮಾನಸಿಕವಾದ ವಾಚಿಕವಾದ ಎಲ್ಲ ವ್ಯಾಪಾರಗಳನ್ನು ಆ ಭಗವಂತನ ಸೇವೆಯಲ್ಲಿ ಮುಡುಪಾಗಿಟ್ಟರೆ ಈ ಕಲಿಯುಗದ ಯಾವ ಪ್ರಭಾವಗಳು ಕೂಡ ದುಷ್ಪ್ರಭಾವಗಳು ಕೂಡ ನಮ್ಮನ್ನು ಅತಿಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂತಹ ಹರಿಯನ್ನು ಯಾರು ನಮಿಸ್ತಾರೆ ಅವರು ಪಾಪದಿಂದ ದೂರ ಆಗ್ತಾರೆ. ಅಂಥವರನ್ನು ನಮಿಸುವಂಥದ್ದು ಭಗವದ್ಭಕ್ತರ ಕರ್ತವ್ಯ ಎಂಬ ದೃಷ್ಟಿಯಿಂದ ಏರ್ತಯಂತಿ ಸದಾ ನಿತ್ಯಂ ತೇಪಿ ವಂದ್ಯಾ ಯಥಾ ಹರಿಹಿ. ಭಗವದ್ಭಕ್ತರನ್ನೂ ಕೂಡ ನಾವು ಗೌರವಿಸಬೇಕು. ಅವರ ಪೂಜೆಯನ್ನು, ಅವರಿಗೆ ಮನಸ್ಸಿಗೆ ಹಿತವಾಗುವಂತಹ ಮಾತನ್ನು, ನಡೆಯನ್ನು, ನುಡಿಯನ್ನು ಎಲ್ಲವನ್ನೂ ಕೂಡ ನಾವು ಸಂಪಾದಿಸಬೇಕು ಎಂಬುದಾಗಿ ವ್ಯಾಸರು ತಿಳಿಸ್ತಾ ಇದ್ದಾರೆ. ಮುಂದೆ ನಾಸ್ತಿ ಶ್ರೇಯಸ್ಕರಂ ನೃಣಾಂ ವಿಷ್ಣೋರಾರಾಧನಾನ್ ಮುನೇಃ ಯೋಗೇಸ್ಮಿನ್ ತಾಮಸೇ ಲೋಕೆ ಸತತಂ ಪೂಜ್ಯತೆ ನೃಭಿಃ. ನಾಸ್ತಿ ಶ್ರೇಯಸ್ಕರಂ ನೃಣಾಂ. ಲೋಕದಲ್ಲಿ ಶ್ರೇಯಸ್ಸಿಗೋಸ್ಕರ ಅನೇಕ ಮಾರ್ಗಗಳನ್ನು ಅನೇಕರು ಅನುಸರಿಸ್ತಾರೆ. ಪ್ರಧಾನವಾಗಿ ಶ್ರೇಯ ಮತ್ತು ಪ್ರೇಯ ಎಂಬುದಾಗಿ ಎರಡು ಪದಗಳು ಬಳಕೆಯಲ್ಲಿದೆ. ಪ್ರೇಯ ಅಂತಂದರೆ ಐಹಿಕವಾದಂತಹ ಪ್ರಗತಿ, ಅಭಿವೃದ್ಧಿ. ಈ ಲೋಕದಲ್ಲಿ ನಮಗೆ ಬೇಕಾದಂತಹ ಯಾವ ಅನುಕೂಲಗಳಿದ್ದಾವೆ ಇದನ್ನೆಲ್ಲ ಸಂಪಾದನೆ ಮಾಡುವುದನ್ನು ಪ್ರೇಯ ಅಂತ ಕರೀತಾರೆ. ಮತ್ತು ಲೋಕೋತ್ತರವಾದಂತಹ ಶ್ರೇಯಸ್ಸು ಅಪರೋಕ್ಷ ಜ್ಞಾನ ಅಥವಾ ಅಲ್ಲಿಂದ ಮತ್ತೆ ಭಗವಂತನ ಸಾಮೀಪ್ಯ, ಮುಕ್ತಿಯ ಸಾಧನೆ, ಮುಕ್ತಿಯ ಸಾಧನೆಗೆ ಬೇಕಾದಂತಹ ಇಲ್ಲಿಯ ನಮ್ಮ ಕರ್ಮಗಳು, ಇದನ್ನೆಲ್ಲವನ್ನು ಕೂಡ ಶ್ರೇಯಸ್ಸು ಅಂತ ಕರೀತಾರೆ. ಈ ಶ್ರೇಯಸ್ಸಿಗೆ ಯಾವುದು ಸಾಧನ ಅಂತ ಕೇಳಿದರೆ ವಿಷ್ಣೋರಾರಾಧನಾನ್ ಮುನೆ, ವಿಷ್ಣುವಿನ ಆರಾಧನೆಯನ್ನು ಹೊರತಾಗಿ ಇನ್ಯಾವುದೂ ಕೂಡ ಶ್ರೇಯಸ್ಸಿನ ಮಾರ್ಗ ಇಲ್ಲ. ಪ್ರಧಾನವಾದಂತಹ ಶ್ರೇಯಸ್ಸಿನ ಮಾರ್ಗ ಅಂತಂದರೆ ಅದು ವಿಷ್ಣುವಿನ ಆರಾಧನೆ. ಯುಗೇಸ್ಮಿನ್ ತಾಮಸೇ ಲೋಕೆ ಸತತಂ ಪೂಜ್ಯತೆ ನೃಭಿಃ. ಆದ್ದರಿಂದ ಯುಗೇಸ್ಮಿನ್, ಈ ಯುಗದಲ್ಲಿ ಅಂತಂದರೆ ತಾಮಸೇ, ತಮಸ್ಸು ಅಂದರೆ ಅಜ್ಞಾನ, ಕತ್ತಲು. ಈ ಕತ್ತಲಮಯವಾದಂತಹ ಈ ಯುಗದಲ್ಲಿ, ಈ ಕಾಲದಲ್ಲಿ, ಈ ಕಾಲ ಏನಾಗಿದೆ, ಯಾವುದು ಸರಿ ಯಾವುದು ತಪ್ಪು ಇದನ್ನು ನಿರ್ಣಯ ಮಾಡಲಿಕ್ಕೆ ಬಹಳ ಕಷ್ಟವಾದಂತಹ ಪರಿಸ್ಥಿತಿ. ಸರಿಯಾಗಿ ಬುದ್ಧಿಯ ಸಾಮರ್ಥ್ಯವಾಗಲಿ ಅಥವಾ ಮನಸ್ಸಿನ ಪ್ರಭಾವಗಳಾಗಲಿ ಸರಿ ತಪ್ಪುಗಳನ್ನು ನಿರ್ಧರಿಸುವಲ್ಲಿ ಸಫಲವಾಗುವುದಿಲ್ಲ. ಆದ್ದರಿಂದ ಯುಗೇಸ್ಮಿನ್ ತಾಮಸೇ ಲೋಕೆ, ಇನ್ನು ತಾಮಸೇ ಯುಗೆ, ಇನ್ನೊಂದು ತಾಮಸೇ ಲೋಕೆ. ಲೋಕ ಅಂದರೆ ಲೋಕಸ್ತು ಭುವನೇ ಜನೆ,
ಲೋಕ ಎಂಬ ಶಬ್ದವನ್ನು ಎರಡರ್ಥದಲ್ಲಿ ಬಳಸ್ತಾರೆ. ಒಂದು ಜನರು ಎಂಬ ಅರ್ಥದಲ್ಲಿ, ಮತ್ತೊಂದು ಈ ಭೂಮಿ ಅಂತ. ಈ ಭೂಮಿ ಏನಾಗಿದೆ? ತಾಮಸ. ಭೂಮಿ ತಾಮಸ ಆಗುವುದಂದರೆ ಏನು? ಬೇರೆ ಬೇರೆ ಯುಗಗಳ ಧರ್ಮಗಳನ್ನು ಹೇಳ್ತಾ ಇತರ ಯುಗಗಳಲ್ಲಿ ಈ ಭೂಮಿ ಹೇಗಿತ್ತು ಅಂತ ಹೇಳ್ತಾರೆ. ಆವಾಗ ಜೀವನಕ್ಕೆ ಯಾವುದೇ ರೀತಿಯಾದಂತಹ ಕೊರತೆಗಳಿಲ್ಲ. ಜೀವನ ಎಂಬುದು ದುಸ್ತರ ಆಗ್ತಾ ಇರಲಿಲ್ಲ ಹಿಂದಿನ ಯುಗಗಳಲ್ಲಿ. ಹೊಟ್ಟೆ ತುಂಬಿಸಲಿಕ್ಕೆ ಬೇಕಾದಂತಹ ಪದಾರ್ಥಗಳು ಯಥೇಚ್ಛವಾಗಿ ಕಾಡಿನಲ್ಲೇ ಸಿದ್ಧವಾಗ್ತಾ ಇತ್ತು. ಅದಕ್ಕೋಸ್ಕರ ಮತ್ತೆ ಕೃಷಿ ಮಾಡಬೇಕು, ಬೆಳೀಬೇಕು ಇರಲಿಲ್ಲ. ಅದು ಕೂಡ ಎಷ್ಟು ಫಲಗಳು. ನಾವಿವತ್ತು ಕಾಣುವಂತೆ ಅಲ್ಪ ರಸವತ್ತಾದಂತಹ, ಅಲ್ಪ ಪೌಷ್ಟಿಕಾಂಶವುಳ್ಳಂತಹದ್ದಲ್ಲ. ವಿಪುಲವಾದಂತಹ, ಬಹಳ ರಸವತ್ತಾದಂತಹ ಫಲಗಳು ಹಿಂದೆ ಸಹಜವಾಗಿ ಯಾವುದೇ ನೀರು ಗೊಬ್ಬರಗಳನ್ನು ಯಾವುದನ್ನು ಹಾಕಬೇಕಾಗಿಲ್ಲ, ಹೀಗೇ ಆಗ್ತಾ ಇತ್ತು. ಯುಗಗಳು ಪರಿವರ್ತನೆ ಆಗ್ತಾ ಇದ್ದಂತೆ ಅವುಗಳ ಪರಿಣಾಮ ಕಡಿಮೆಯಾಗ್ತಾ ಬಂತು. ಈಗ ಏನಾಗಿದೆ? ಭೂಮಿ ಬರಡಾಯಿತು. ಸಹಜವಾಗಿ ಬೀಜವನ್ನು ಬಿತ್ತಿದ್ರು, ಅದಕ್ಕೆ ಪ್ರಾಕೃತಿಕವಾದಂತಹ ನೀರನ್ನು, ಗೊಬ್ಬರವನ್ನು, ಮಣ್ಣನ್ನು ಉಣಿಸಿದರೂ ಕೂಡ ಯೋಗ್ಯವಾದಂತಹ ಫಲವನ್ನು ಕೊಡ್ತಾ ಇಲ್ಲ. ಒಂದು ವರ್ಷದಲ್ಲಿ ಫಲ ಕೊಟ್ಟರೆ ಮತ್ತೆ ಮರು ವರ್ಷಕ್ಕೆ ಭೂಮಿ ಬರಡಾಗಿ ಆಯಿತು. ಹೀಗೆ ವರ್ಷದಿಂದ ವರ್ಷಕ್ಕೆ ನಾವು ಶ್ರೀಮಂತರಾದರೂ ಕೂಡ ಜೀವನ ದುಸ್ತರವಾಗ್ತಾ ಇದೆ. ನಮ್ಮ ಪ್ರಾಚೀನರು ಎಷ್ಟು ಅನಾಯಾಸವಾಗಿ ಜೀವನವನ್ನು ನಡೆಸ್ತಾ ಇದ್ರು, ಅಷ್ಟು ಅನಾಯಾಸವಾಗಿ ಇವತ್ತಿನ ದಿನ ಜೀವನ ಸಾಗುತ್ತಾ ಇಲ್ಲ. ಶ್ವಃ ಪಾಪೀಯ ದಿವಸಾಹ ಅಂತ ಹೇಳಿದ ಹಾಗೆ ಮುಂದಿನ ದಿನಗಳು ಇನ್ನಷ್ಟು ಕಷ್ಟಮಯವಾದಂತಹ ದಿನಗಳು ಎದುರಾಗಲಿವೆ. ಆದ್ದರಿಂದ ಈ ಭೂಮಿಯೇ ಅತ್ಯಂತ ತಾಮಸವಾಗಿ ಬಿಟ್ಟಿದೆ, ಯೋಗ್ಯವಾದಂತಹ ಫಲಗಳನ್ನು ಕೊಡ್ತಾ ಇಲ್ಲ. ಇನ್ನು ಜನರೂ ಕೂಡ ಅದಕ್ಕೆ ಸರಿಯಾಗಿ ತಾಮಸ ಕರ್ಮಗಳಲ್ಲೇ ತೊಡಗಿದ್ದಾರೆ, ಅಜ್ಞಾನಿಗಳಾಗಿದ್ದಾರೆ. ವಿಶಿಷ್ಟವಾದಂತಹ ಭಗವಜ್ಞಾನವು ದೂರವಾಗಿರುವುದಲ್ಲದೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾಡಬೇಕಾದದ್ದು, ಯಾವುದು ಮಾಡಬಾರದು, ಈ ಎಲ್ಲ ವಿವೇಕಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಇಂತಹ ಸಮಯದಲ್ಲಿಯೂ ಕೂಡ ಸತತಂ ಪೂಜ್ಯತೆ ನೃಭಿಃ. ಸಜ್ಜನರಿಂದ ಯಾರು ಪೂಜೆ ಕೊಡ್ತಾನೆ ಅಂತಂದರೆ ಭಗವಂತ ಶ್ರೀಹರಿ ಪೂಜೆ ಕೊಡ್ತಾನೆ. ಆದ್ದರಿಂದ ಸಜ್ಜನರಾದವರು ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ ಕೃಷ್ಣವರ್ಣಂ ಕಲವು ಕೃಷ್ಣಂ. ಕೃಷ್ಣವರ್ಣದ ಭಗವಂತನನ್ನೇ ಕಲಿಯುಗದಲ್ಲಿ ಜ್ಞಾನಿಗಳಾದವರು ಪೂಜಿಸ್ತಾರೆ. ಅಂದರೆ ಜ್ಞಾನಿಗಳಾದವರು ಕೃಷ್ಣನನ್ನು ಪೂಜಿಸ್ತಾರೆ, ಜ್ಞಾನಿಗಳಲ್ಲದವರು ಕೃಷ್ಣನನ್ನು ಬಿಟ್ಟು ಬಿಡ್ತಾರೆ, ಪೂಜಿಸುವುದಿಲ್ಲ. ಆದ್ದರಿಂದ ಜ್ಞಾನಿಗಳು ಯಾವ ಮಾರ್ಗವನ್ನು ತುಳಿದಿದ್ದಾರೆ ಆ ಮಾರ್ಗ ನಿಜವಾದ ಶ್ರೇಯಸ್ಸಿನ ಮಾರ್ಗ. ಆದ್ದರಿಂದ ವಿಷ್ಣುವರ ಆರಾಧನಾತ್, ವಿಷ್ಣುವಿನ ಆರಾಧನೆಗಿಂತ ಹೊರತಾಗಿ ಶ್ರೇಯಸ್ಕರವಾದಂತಹ ಮಾರ್ಗ ಜನರಿಗೆ ಇನ್ನೊಂದಿಲ್ಲ ಎಂಬುದಾಗಿ ವ್ಯಾಸರ ಮಾತನ್ನು ಮಧ್ವಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಮುಂದಿನ ಮಾತಿನಲ್ಲಿ ಅರ್ಚಿತೆ ದೇವದೇವೇಶೇ ಶಂಖಚಕ್ರ ಗದಾಧರೇ ಅರ್ಚಿತಾ ಸರ್ವದೇವಾಸ್ಯು ಯತಃ ಸರ್ವಗತೋ ಹರಿಃ. ಹರಿಯನ್ನು ಪೂಜೆ ಮಾಡಬೇಕು, ಆದರೆ ಹರಿಯಂತೆ ಇತರರು ಇದ್ದಾರೆ. ಇತರರು ಇರುವಾಗ ಅವರನ್ನು ಪೂಜಿಸದೆ ಕೇವಲ ಹರಿಯನ್ನು ಪೂಜಿಸ್ತಾ ಇದ್ರೆ ಆಗ್ತದೋ? ಇತರರ ಪೂಜೆಯನ್ನು ಕೂಡ ಮಾಡಬೇಕಲ್ವೋ ಅಂದರೆ ಹೌದು, ಪೂಜೆ ಮಾಡೋಣ. ಎಷ್ಟು ದೇವತೆಗಳ ಪೂಜೆ ಮಾಡೋಣ? ಮನೆಯಲ್ಲಿ ಎಷ್ಟು ದೇವತೆಗಳ ಚಿತ್ರವನ್ನಾಗಲಿ ಪ್ರತಿಮೆಯನ್ನಾಗಲಿ ಸಂಗ್ರಹಿಸಿಡ್ಲಿಕ್ಕಾಗ್ತದೆ? ಮುಗೀತದ? ಇಲ್ಲ. ಇದ್ದವರದ್ದೆಲ್ಲ ಪೂಜೆ ಮಾಡ್ತಾ ಹೋದರೆ ನಮ್ಮ ಮನೆ ಸಾಕಾಗೋದು, ಊರಿನ ದೇವಸ್ಥಾನ ಸಾಕಾಗುವುದಿಲ್ಲ. ಸಮಯ ಎಲ್ಲಿದೆ? ಸಮಯವೂ ಕೂಡ ಸಾಕಾಗೋದು. ಆದ್ದರಿಂದ ಎಲ್ಲರ ಆರಾಧನೆಯನ್ನು ಮಾಡುವಂತಹ ಉಪಾಯ ಹೇಗೆ? ಅದಕ್ಕೆ ವ್ಯಾಸರು ಹೇಳ್ತಾರೆ, ಅರ್ಚಿತೆ ದೇವದೇವೇಶೇ ಶಂಖಚಕ್ರ ಗದಾಧರೆ. ಶಂಖಚಕ್ರ ಗದಾ ಧಾರಿಯಾದಂತಹ, ಶಂಖಚಕ್ರ ಗದೆಯಿಂದ ಧಾರಿ ಯಾರು? ಶ್ರೀಹರಿಯೇ. ಅವನ ಪೂಜೆಯನ್ನು ಮಾಡಿದರೆ ಅರ್ಚಿತ ಸರ್ವದೇವಾಸ್ಯು, ಎಲ್ಲ ದೇವತೆಗಳದ್ದು ಅರ್ಚನೆಯನ್ನು ಮಾಡಿದಂತಾಯಿತು. ಹರಿಯ ಅರ್ಚನೆಯಿಂದ
ಇತರೆಲ್ಲ ದೇವತೆಗಳ ಅರ್ಚನೆ ಹೇಗೆ ಆಗ್ತದೆ ಅಂತಂದರೆ ದೇವದೇವೇಶಿ ಅಂತ ಹೇಳಿದರು. ಆತ ಯಾರು? ಹರಿ, ದೇವತೆಗಳ ಈಶ. ಅಂದರೆ ದೇವತೆಗಳ ಅಭೀಷ್ಟವನ್ನು ಈಡೇರಿಸುವವರು, ದೇವತೆಗಳಲ್ಲಿ ಅತ್ಯಂತ ಉತ್ತಮರು ಅಂತ ಅನ್ನಿಸಿಕೊಂಡವರು ಬ್ರಹ್ಮ ರುದ್ರಾದಿಗಳಿದ್ದಾರೆ. ಅವರಿಗೂ ಕೂಡ ಈಶನಾದವ ಈ ಭಗವಂತ. ಅದನ್ನೇ ಮೊದಲಿಗೆ ಹೇಳಿದ್ದು, ತನ್ನ ಸಮಾಂ ರಕ್ಷತು ಕೇಶವ. ಕೇಶವ ಅಂದರೆ ಕಾ ಬ್ರಹ್ಮನನ್ನೂ ಈಶ ರುದ್ರನನ್ನೂ ವರ್ತಯತಿ, ಅವರವರ ಕೆಲಸಗಳಲ್ಲಿ ವಿನಿಯೋಗಿಸುವವ ಭಗವಂತ. ಆದ್ದರಿಂದ ದೇವತೆಗಳು, ಆ ದೇವತೆಗಳಿಗೂ ಕೂಡ ಅಭಿಷ್ಟವನ್ನು ಕೊಡುವಂತಹ ದೇವರಾದಂತಹ ಬ್ರಹ್ಮ ರುದ್ರಾದಿಗಳು, ಅವರಿಗೂ ಕೂಡ ಈಶನಾದಂತಹ ಭಗವಂತ. ಆದ್ದರಿಂದ ಅವನ ಪೂಜೆ ಮಾಡಿದರೆ ಆ ಭಗವಂತನ ಆಶ್ರಯವನ್ನು ಪಡೆದಂತಹ ಉಳಿದೆಲ್ಲ ದೇವತೆಗಳ ಪೂಜೆಯನ್ನು ಮಾಡಿದ ಹಾಗೆ ಆಯಿತು. ಅರ್ಚಿತ ಸರ್ವದೇವಾಸ್ಯು. ಭಗವಂತನನ್ನು ಪೂಜೆ ಮಾಡಿದರೆ ಇತರ ದೇವತೆಗಳನ್ನು ಪೂಜೆ ಮಾಡಿದ ಹಾಗೆ ಆಗುವುದು ಹೇಗೆ? ಅದಕ್ಕೆ ಹೇಳ್ತಾರೆ, ಯತಃ ಸರ್ವಗತೋ ಹರಿಹಿ. ಎಲ್ಲೆಡೆಯಲ್ಲಿ ಇರುವವ ಯಾರು? ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ. ಬ್ರಹ್ಮನಲ್ಲಿ ಬ್ರಹ್ಮ ಎಂಬ ರೂಪದಿಂದ ಮತ್ತೆ ಭಗವಂತ ಇದ್ದಾನೆ, ರುದ್ರನಲ್ಲಿ ರುದ್ರ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಇನ್ನು ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್. ಎಲ್ಲ ದೇವತೆಗಳಲ್ಲಿಯೂ ಕೂಡ ಇದ್ದು ಆ ದೇವತೆಗಳಲ್ಲಿರತಕ್ಕಂತಹ ಶಕ್ತಿಯನ್ನು ಪ್ರಚೋದನೆ ಮಾಡುವವ ಭಗವಂತ ಶ್ರೀಹರಿ ಇದ್ದಾನೆ. ಯಾಕಂದರೆ ಈ ದೇವತೆಗಳೆಲ್ಲ ಹೇಗೆ ಭೂಮಿಗೆ ಬಂದರು? ಭೂಮಿಗೆ ಬರಬೇಕಿದ್ರೆ ಸೃಷ್ಟಿ ಮಾಡುವವನು ಬೇಕು. ಸೃಷ್ಟಿ ಮಾಡುವವನು ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಅಂತ ಉಪನಿಷತ್ತು ಹೇಳಿತು. ಭಗವಂತ ಏನು ಮಾಡಿದೆ ಅಂದರೆ ಆಯಾ ವಸ್ತುಗಳ ಅಭಿಮಾನಿ ದೇವತೆಗಳನ್ನೆಲ್ಲ ಸೃಷ್ಟಿಸಿ ಆ ಅಭಿಮಾನಿ ದೇವತೆಗಳ ಒಳಗೆ ಮತ್ತೆ ತಾನು ಪ್ರವೇಶಿಸಿದ. ಆದ್ದರಿಂದ ಸಕಲ ದೇವತೆಗಳೊಳಗೆ ಯತಃ ಸರ್ವಗತೋ ಹರಿಹಿ, ಸಾಕ್ಷಾತ್ ವ್ಯಾಸರೇ ಭಗವಂತನೇ ಹೇಳ್ತಾ ಇದ್ದಾನೆ, ಎಲ್ಲರಲ್ಲೂ ಕೂಡ ನಾನು ನೆಲೆಗೊಂಡಿದ್ದೇನೆ. ಆದ್ದರಿಂದ ನನ್ನ ಪೂಜೆಯನ್ನು ಮಾಡಿದರೆ ಎಲ್ಲರ ಪೂಜೆಯನ್ನು ಮಾಡಿದ ಹಾಗಾಯಿತು. ಗೀತೆಯಲ್ಲಿ ಭಗವಂತನು ಕೂಡ ಹೇಳ್ತಾನೆ, ಕೃಷ್ಣನು ಕೂಡ ಅನ್ಯ ದೇವತೆಗಳನ್ನು ಪೂಜೆ ಮಾಡಿದರೂ ಕೂಡ ಅಲ್ಲಿ ಸ್ವೀಕಾರ ಮಾಡುವವನು ನಾನೇ. ಅವಿಧಿಪೂರ್ವಕವಾಗಿ ಮಾಮೇವ ಯಜಂತಿ. ಅನ್ಯ ದೇವತೆಗಳ ಆರಾಧನೆಯನ್ನು ಮಾಡಿದರೂ ಕೂಡ ಆ ಆರಾಧನೆ ಅದು ನನ್ನದೇ, ಮಾತ್ರ ಆರಾಧನೆಯ ಕ್ರಮ ಮಾತ್ರ ತಪ್ಪಿ ಹೋಯಿತು ಅಂತ ಅರ್ಥ. ಆದ್ದರಿಂದ ಎಲ್ಲೆಡೆಯೂ ಕೂಡ ಭಗವಂತನೇ ತುಂಬಿದ್ರಿಂದ, ಆದ್ದರಿಂದ ಉಳಿದ ಪ್ರತೀಕಗಳಲ್ಲಿಯೂ ಕೂಡ ಪೂಜೆ ಮಾಡುವುದು ಭಗವಂತನನ್ನೇ. ಆದ್ದರಿಂದ ಭಗವಂತನ ಪೂಜೆ ಮಾಡಿದರೆ ಆ ಎಲ್ಲ ಪ್ರತೀಕಗಳಿಗೂ ಕೂಡ ಗೌರವವು ಸಂದ ಹಾಗೆ. ಅಷ್ಟೇ ಅಲ್ಲದೆ ಉಳಿದ ಎಲ್ಲ ದೇವತೆಗಳು ಕೂಡ ಈ ಶ್ರೀಹರಿಯ ಆರಾಧನೆಯನ್ನೇ ಮಾಡುವವರಾದ್ದರಿಂದ ಮನೆ ಯಜಮಾನನಿಗೆ ಗೌರವ ಸಿಕ್ಕಿತು ಅಂದರೆ ಎಲ್ಲರೂ ಕೂಡ ಅದರಿಂದ ತೃಪ್ತಿಯನ್ನು ಪಡಿತಾರೆ. ಹೇಗೋ ಹಾಗೆ ಜಗದೊಡೆಯನಿಗೆ ಪೂಜೆ ಆದರೆ ಆ ಜಗದೊಡೆಯನ ಸೇವೆಗೆ ನಿಂತಿರುವ ಸಕಲ ದೇವತೆಗಳೂ ಕೂಡ ತೃಪ್ತರಾಗ್ತಾರೆ. ಆದ್ದರಿಂದ ಭಗವಂತನ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಎಂಬುದಾಗಿ ವೇದವ್ಯಾಸರು ಹೇಳಿದಂತಹ ಮಾತನ್ನು ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ದಾಖಲೆಗೊಳಿಸಿದ್ದಾರೆ. ಮುಂದೆ 10ನೇ ಶ್ಲೋಕದಲ್ಲಿ ಸ್ವರ್ಚಿತೆ ಸರ್ವಲೋಕೇಶೇ ಸುರಾಸುರ ನಮಸ್ಕೃತೆ ಕೇಶವೇ ಕಂಸ ಕೇಶಿಘ್ನೇ ನಯಾತಿ ನರಕಂ ನರಹ ಅಂತ ಹೇಳ್ತಾ ಭಗವಂತನ ಆರಾಧನೆಯನ್ನು ಮಾಡಿದವನಿಗೆ ನರಕಾದಿ ಅನರ್ಥಗಳು ಸರ್ವಥಾ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ವ್ಯಾಸರಾಡಿದ್ದನ್ನು ಮಧ್ವಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಆ ಮಾತಿನ ಉಳಿದ ಮಾತುಗಳ ಚಿಂತನೆಯನ್ನು ಮತ್ತೆ ನಾಳೆಯ ದಿನ ನಡೆಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.